ಪ್ರಿಯರೇ, ರಾಜ್ಯಪಾಲ ಪಿಲಾತನ ನ್ಯಾಯಾಲಯದ ಮುಂದೆ ಏಸು ಎಂಬುದರ ಬಗ್ಗೆ ನೋಡೋಣ. ಮುಂಜಾನೆ ಸೆನೆಡ್ರಿನ್ ಸಭೆಯ ಸದಸ್ಯರು ಅಧಿಕೃತವಾಗಿ ಸಭೆ ಸೇರಿ ಏಸುವಿಗೆ ಮರಣದಂಡನೆ ವಿಧಿಸಲು ನಿಶ್ಚಯಿಸಿದ್ದರು ಎಂಬುದನ್ನು ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 27 ವಚನ 1ರಲ್ಲಿ ಕಾಣುತ್ತೇವೆ. ಅವರು ಪ್ರಾಯಶಃ ಮಹಾದೇವಾಲಯದಲ್ಲಿ ಪಕ್ಕದಲ್ಲಿದ್ದ ಸಭಾಂಗಣವೊಂದರಲ್ಲಿ ಸಭೆ ಸೇರಿದ್ದರೆಂದು ತೋರುತ್ತದೆ. ಪುರಾವೆಗಳಿಂದ ನಮಗೆ ತಿಳಿದಂತೆ ಈ ಸಭೆಯಲ್ಲಿ 2 ಮುಖ್ಯ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಏಸುವನ್ನು ಮರಣಕ್ಕೊಳಪಡಿಸಬೇಕು. ರೋಮನ್ ಸಾಮ್ರಾಜ್ಯದ ಆಳ್ವಿಕೆಯ ವಿರುದ್ಧ ದಂಗೆ ಎದ್ದ ದ್ರೋಹಿ ಎಂಬ ಆಪಾದನೆಗಾಗಿ ರೋಮ್ ನಗರದಿಂದಲೇ ಅವರನ್ನು ವಧಿಸಬೇಕು. ಶುಭ ಸಂದೇಶ ಸೂಚಿಸುವಂತೆ ಅವರು ಸಭೆ ಸೇರಿ ಏಸುವನ್ನು ಕೊಲ್ಲಿಸುವುದಕ್ಕೆ ಸಮಾಲೋಚನೆ ಮಾಡಿದರು ಎಂಬುದನ್ನು ನಾವು ಶುಭ ಸಂದೇಶದಲ್ಲಿ ನೋಡುತ್ತೇವೆ. ಯಹೂದ್ಯರ ಮುಖಂಡರು ಏಸುವನ್ನು ಕೂಡಲೇ ರಾಜ್ಯಪಾಲ ಪಿಲಾತನ ಅರಮನೆಯಾದ ಅಂತೋನಿಯ ಕೋಟೆಗೆ ಕರೆದೊಯ್ದರು. ಮುಖ್ಯ ದ್ವಾರವನ್ನು ಹಾದು ಅವರು ಹಾಸುಗಲ್ಲು ಎಂಬ ಕಟ್ಟೆಯಲ್ಲಿ ಕಾಯತೊಡಗಿದರು. ಪ್ರಾಚ್ಯ ವಸ್ತು ಸಂಶೋಧಕರು ಈ ಹಾಸುಗಲ್ಲು ಕಟ್ಟೆಯನ್ನು ನಿಖರವಾಗಿ ಗುರುತಿಸಿದ್ದಾರೆ. ಈ ಕಟ್ಟೆಯಲ್ಲಿ ಪಿಲಾತನ ನ್ಯಾಯಾಲಯವಿದ್ದು ನ್ಯಾಯಪೀಠಕ್ಕಾಗಿ ಒಂದು ವಿಶೇಷ ಸೌಲಭ್ಯವಿತ್ತು. ಅದನ್ನು ನಾವು ರೋಮ್ ನಗರದಲ್ಲಿ ಇಂದಿಗೂ ಸಹ ಕಾಣಬಹುದು. ಪ್ರಧಾನ ಯಾಜಕರು, ಉಚ್ಚ ನ್ಯಾಯಸಭೆಯ ಸದಸ್ಯರೆಲ್ಲರೂ ಏಸುವನ್ನು ಮರಣದಂಡನೆಗೆ ಗುರಿಪಡಿಸುವ ಸಲುವಾಗಿ ಸುಳ್ಳು ಸಾಕ್ಷಿಗಳನ್ನು ಹುಡುಕುತ್ತಿದ್ದರು ಎಂಬುದನ್ನು ನಾವು ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 26 ವಚನ 59ರಲ್ಲಿ ನೋಡುತ್ತೇವೆ. ನ್ಯಾಯಾಲಯದ ಒಳಗಡೆ ಅಪರಾಧಿಯ ವಿರುದ್ಧ ಅಪರಾಧಿಯನ್ನೋ ಕೇಳಿಸಿಕೊಳ್ಳುವುದು ವಾಡಿಕೆ. ಆದರೆ ಅನ್ಯ ಜಾತಿಯವನಾದ ಪಿಲಾತನ ಅರಮನೆಯನ್ನು ಪ್ರವೇಶಿಸಿ ತಾವು ಅಶುದ್ಧರಾಗುವ ಸಂಭವವಿದ್ದುದರಿಂದ ಯಹೂದ್ಯರು ಒಳಗೆ ಹೋಗಲು ನಿರಾಕರಿಸಿದರು. ಅಶುದ್ಧರಾದರೆ ಅವರು ಪಾಸ್ಕ ಹಬ್ಬವನ್ನು ಆಚರಿಸುವಂತಿರಲಿಲ್ಲ. ತಮ್ಮ ಧಾರ್ಮಿಕ ಶುದ್ಧಿಯನ್ನು ಕಾಪಾಡಿಕೊಳ್ಳಲು ಕಾತುರರಾಗಿ ನಿರಪರಾಧಿಯಾದ ಏಸುವಿನ ಮರಣ ದಂಡನೆ ಕೋರಿದ ಯಹೂದ್ಯರ ವರ್ತನೆಯಲ್ಲಿ ಎಷ್ಟೊಂದು ವಿಪರ್ಯಾಸ! ಈ ಪಾಸ್ಕ ಹಬ್ಬದ ಅಶುದ್ಧತೆಯನ್ನು ಮೋಶೆಯು ಬರೆದ ಅನೇಕ ನಿಯಮಗಳಲ್ಲಿ ಇದು ಒಂದಾಗಿರಬಹುದು. ಹಾಗೂ ಮೋಶೆ ಈ ನಿಯಮವನ್ನು ಬರೆಯಲು ಅನೇಕ ಸನ್ನಿವೇಶಗಳು ಕಾರಣವಾಗಿರಬಹುದು. ಯಹೂದ್ಯ ಮುಖಂಡರು ಏಸುವನ್ನು ದಂಗೆ ಎಬ್ಬಿಸುವ ರಾಜಕೀಯ ಕ್ರಾಂತಿಕಾರನೆಂದು ಆರೋಪಿಸಿ ಇತರ ಇಲ್ಲಸಲ್ಲದ ಆಪಾದನೆಗಳನ್ನು ಅವರ ಮೇಲೆ ಹೊರಿಸಿ ಅವರನ್ನು ಅಪರಾಧಿ ಎಂದು ಘೋಷಿಸುತ್ತಾರೆ ಎಂಬುದನ್ನು ನಾವು ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 18 ವಚನ 29ರಿಂದ 32 ಹಾಗೂ ಮಾರ್ಕರು ಬರೆದ ಶುಭ ಸಂದೇಶ ಅಧ್ಯಾಯ 15 ವಚನ 4ರಿಂದ 5 ಇದರಲ್ಲಿ ಕಾಣುತ್ತೇವೆ. ಆದರೆ ಮುಖ್ಯವಾಗಿ ರಾಜಕೀಯ ಕ್ರಾಂತಿಕಾರನೆಂದು ಏಸುವನ್ನು ದೂಷಿಸಿದರು. ಇವನು ರೋಮನ್ ಚಕ್ರವರ್ತಿಗೆ ತೆರಿಗೆ ಕೊಡುವುದನ್ನು ನಿಷೇಧಿಸಿದ್ದಾನೆ. ತಾನೇ ಕ್ರಿಸ್ತ, ಒಬ್ಬ ಅರಸ ಎಂದು ಹೇಳಿಕೊಳ್ಳುತ್ತಾನೆ. ಹೀಗೆ ನಮ್ಮ ಜನತೆಗೆ ದಂಗೆ ಹೇಳಿಸುವಂತೆ ಪ್ರಚೋದಿಸುತ್ತಾನೆ ಎಂದು ಸಂತ ಲೂಕನು ಬರೆದ ಶುಭ ಸಂದೇಶ 23 ವಚನ 2ರಲ್ಲಿ ನೋಡುತ್ತೇವೆ. ಅಂತೋನಿಯ ಕೋಟೆಯನ್ನು ನಾವು ವಿವರವಾಗಿ ನೋಡುವುದಾದರೆ ಎತ್ತರವಾದ ಹಾಗೂ ಸುಭದ್ರವಾದ ಗೋಪುರಗಳು, ಸೈನಿಕರು ವಾಸಿಸುತ್ತಿದ್ದ ಠಾಣೆಗಳಿದ್ದವು. ಸುಭದ್ರ ಕಾವಲುಳ್ಳ 2 ಕಿರಿದಾದ ಪ್ರವೇಶ ದ್ವಾರಗಳನ್ನು ಹೊಂದಿತ್ತು. ಹಾಸುಗಲ್ಲಿನ ಕಟ್ಟೆ, ಇಲ್ಲೇ ಏಸುವನ್ನು ಪಿಲಾತನು ವಿಚಾರಣೆಗೆ ಗುರಿಪಡಿಸಿದ್ದು. ಏಸುವನ್ನು ಕೊರಡೆಯಿಂದ ಹೊಡೆದು ಅವರ ತಲೆಗೆ ಮುಳ್ಳಿನ ಕಿರೀಟವನ್ನು ತೊಡಿಸಿದ್ದು ಇದೇ ಸ್ಥಳದಲ್ಲಿಯೇ. ನ್ಯಾಯಸ್ಥಾನದ ಸಭಾಂಗಣ, ಇಲ್ಲೇ ರೋಮನ್ ರಾಜ್ಯಪಾಲನ ನ್ಯಾಯಪೀಠವಿದ್ದುದು. ಹಾಗೂ ನ್ಯಾಯ ವಿಚಾರಣೆಯ ಅವಧಿಯಲ್ಲಿ ಏಸುವಿನೊಡನೆ ವೈಯಕ್ತಿಕವಾಗಿ ಮಾತನಾಡಲು ಪಿಲಾತನು ಬಳಸಿದ್ದ ಒಳಕೊಠಡಿ ಈ ಅಂತೋನಿಯ ಕೋಟೆಯೊಂದರಲ್ಲೇ ಇತ್ತು. ಹೀಗೆ ಅನೇಕ ವಿಷಯಗಳನ್ನು ನಾವು ಈ
ಹಬ್ಬದ ಸಮಯದಲ್ಲಿ ತಿಳಿದುಕೊಳ್ಳೋಣ. ಈ ಪವಿತ್ರ ವಾರದ ಸಮಯದಲ್ಲಿ ಯೇಸು ಕ್ರಿಸ್ತರ ಯಾತನೆಯ ಪ್ರತಿಯೊಂದು ಜಾಗದ ವಿವರಗಳನ್ನು ತಿಳಿಯಬೇಕಾದರೆ ದ್ಯೋತಕವನ್ನು ಹಿಂಬಾಲಿಸಿ ಯೂಟ್ಯೂಬ್ನಲ್ಲಿ ಇದನ್ನು ಫಾಲೋ ಮಾಡಿ.